ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದ್ರಷ್ಟೋ ಯ ಯುಜ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ವಿಕಃ ಅಭಿಸಂಧಾಯ ತು ಫಲಂ ದಂಭಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತಶ್ರೇಷ್ಠಂ ತಂ ಯಜ್ಞಂ ವಿದ್ಧಿ ರಾಜಸಂ ವಿಧಿಹೀನಮಸೃಷ್ಟಾನ್ನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಯಾವ ಯಜ್ಞವನ್ನ ಫಲ ಅಫಲಗಳನ್ನು ಅಪೇಕ್ಷಿಸದೆ ನಾವು ಸ್ಥಿರ ಮನಸ್ಥಿತಿಯಿಂದ ಶಾಸ್ತ್ರದ ಅನುಸಾರವಾಗಿ ನಡೆಸಿದ್ರೆ ಆಗ ಅದು ಸಾತ್ವಿಕ ರೀತಿಯ ಯಜ್ಞ ಆಗತ್ತೆ. ಯಾವ ಯಜ್ಞವನ್ನ ಫಲದ ಅಪೇಕ್ಷೆಯ ಒಂದೇ ಒಂದು ಕಾರಣದಿಂದ ಮತ್ತೆ ಬೂಟಾಟಿಕೆ ಅಥವಾ ಬೇರೆಯವರಿಗೆ ತೋರಿಸುವ ಒಂದು ಅಹಂನ ಕಾರಣದಿಂದ ಮಾಡ್ತಾರೋ ಆ ಯಜ್ಞವು ರಾಜಸಿಕವಾಗಿ ಇರುತ್ತದೆ. ಯಾವುದೇ ಯಜ್ಞ ಆಗಲಿ ಶಾಸ್ತ್ರದ ಅನುಸಾರವಿಲ್ಲದೆ ಈ ಧನಕನಕವನ್ನು ಪಡೆಯುವ ಒಂದು ದುರಾಸೆಯಿಂದ ಅನ್ಯಾಯದ ಮಾರ್ಗದಲ್ಲಿ ವೇದ ಮಂತ್ರಗಳ ಉಚ್ಚಾರಣೆ ಇಲ್ಲದೆ ಮತ್ತೆ ಈ ಪೂಜೆ ಪುನಸ್ಕಾರ ಯಜ್ಞ ಯಾಗ ಅಥವಾ ದಾನ ಧರ್ಮವನ್ನು ಮಾಡದೆ ಅಪನಂಬಿಕೆಯಿಂದ ನಡೆಸುವಂತಹ ಯಜ್ಞವನ್ನು ನಾವು ತಾಮಸಿಕ ಯಜ್ಞಗಳೇ ಅಂತ ಕರಿತೀವಿ.